ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಗೆ ನನ್ನ ತಮ್ಮ ಹಾಗೆ ನನ್ನ ತಮ್ಮನ ಹೆಂಡತಿ ಇಬ್ಬರು ಕೂಡ ಬಂದಿದ್ದರು. ಹಾಗೆ ನಾವು ಸಂಡೇ ಆಗಿರೋದ್ರಿಂದ ಮಕ್ಕಳಿಗೂ ಕೂಡ ರಜೆ ಇದೆಯಲ್ಲ ಅಂತ ಹೇಳಿ ಮ್ಯಾಕ್ಸ್ ಫಿಲಮ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗಾಗಿ ಹೊರಟ್ವಿ. ನಾವು ಟ್ಯಾಕೀಸ್ ಹತ್ರ ಒಂದು 10 ನಿಮಿಷ ಇದ್ದಂಗೆ ಹೊರಟ್ವಿ. ನೋಡ್ತಾ ಇರ್ಬೋದು, ಎಲ್ಲರ ಹೊರಗಡೆ ನಿಂತಿದ್ದಾರೆ. ನಾವು ಕೂಡ ಟಿಕೆಟ್ ತೊಗೊಂಡು ಒಳಗಡೆ ಹೋಗಿ ಕೂತ್ಕೊಂಡ್ವಿ. ಇನ್ನೂ ಫಿಲಮ್ ಕೂಡ ಸ್ಟಾರ್ಟ್ ಆಗಿರಲಿಲ್ಲ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಯಾವ ರೀತಿ ಇರುತ್ತೆ ಅಂತ ನೋಡೋಣ. ಹಾಗೆ ನಾವು ಫಿಲ್ಮ್ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನನ್ನ ತಮ್ಮ ಹಾಗೆ ತಮ್ಮನ ಹೆಂಡತಿ ಇಬ್ಬರಿಗೂ ಕೂಡ ಬಟ್ಟೆನ ತೊಗೋಬೇಕಿತ್ತು. ನಮ್ಮ ಕಡೆ ಸಂಪ್ರದಾಯದಂತೆ ಮದುವೆ ಆದಮೇಲೆ ಫಸ್ಟ್ ಟೈಮ್ ಅವರಿಗೆ ಮಡ್ಲಕ್ಕಿ ಹಾಕಬೇಕು ನಮ್ಮ ಮನೆಗೆ ಬಂದಾಗ. ಅದ್ರ ಜೊತೆಗೆ ನಾನು ಅವರಿಗೆ ಬಟ್ಟೆನ ಕೊಡಿಸ್ಬೇಕಿತ್ತು. ಹಾಗಾಗಿ ಬಟ್ಟೆ ತರೋಣ ಅಂತ ಹೇಳಿ ಚಿಕ್ಕಮಂಗ್ಳೂರಲ್ಲಿರೋ ವಜ್ರಾಸ್ ಅಂತ ಬಟ್ಟೆ ಅಂಗಡಿ, ಇದು ಓಪನ್ ಆಗಿ 6 ಮಂತ್ ಆಗಿದೆ ಅಷ್ಟೇ. ಇಲ್ಲಿ ಬಟ್ಟೆ ತುಂಬಾ ಚೆನ್ನಾಗಿರುತ್ತೆ, ಕ್ವಾಲಿಟಿ ಅಂತ ಹೇಳ್ಬೋದು. ನಾವು ನನ್ನ ತಮ್ಮನ ಮದುವೆಗೆ ಅವನಿಗೂ ಅಷ್ಟೇ ಮತ್ತು ಮಕ್ಕಳಿಗೆಲ್ಲ ಇದೇ ಅಂಗಡೀಲಿ ನಾವು ಬಟ್ಟೆನ ತೊಗೊಂಡ್ವಿ. ಬಟ್ಟೆ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ತಮ್ಮನ ಹೆಂಡತಿಗೆಲ್ಲ ಬಟ್ಟೆ ತೊಗೊಂಡಿದ್ದಾದಮೇಲೆ ನನ್ನ ತಮ್ಮಂಗೂ ಕೂಡ ತೊಗೊಳ್ಳೋಣ ಅಂತ ಹೇಳಿ ತೊಗೋತಿದ್ದಾನೆ. ಅವನಿಗೆ ಇಷ್ಟ ಬಂದಿದ್ದು ಶರ್ಟು ಹಾಗೆ ಪ್ಯಾಂಟು ಎಲ್ಲ ತೊಗೋತಿದ್ದಾನೆ. ನಾವು ಕೂಡ ನೋಡ್ತಾ ಇದ್ವಿ. ತುಂಬಾ ಚೆನ್ನಾಗಿದೆ. ಗಂಡು ಮಕ್ಕಳಿಗಂತೂ ಫುಲ್ಲು ಮೇಲ್ಗಡೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮಕ್ಕಳಿಗಂತೂ ಟೀ ಶರ್ಟು ತುಂಬಾ ಚೆನ್ನಾಗಿದ್ದಾವೆ. ಹಾಗೆ ನಾವು ಬಟ್ಟೆ ಎಲ್ಲ ತೊಗೊಬಂದಿದ್ದಾದಮೇಲೆ ಮನೆಗೆ ಬರೋ ಅಷ್ಟೊತ್ತಿಗೆ 3:30 ಆಗೋಯಿತು. ಇವಾಗ ಅಡುಗೆನೂ ಕೂಡ ಮಾಡ್ತಾಯಿದ್ದೀವಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾವು ನಾನ್ ವೆಜ್ ಮಾಡ್ತಾಯಿದ್ದೀವಿ. ಚಿಕನ್ ಸಾಂಬಾರು ಹಾಗೆ ಗಸಿ ಮತ್ತು ಗೀಜಲ್ ಕಬಾಬ್ ಮಾಡ್ತಾಯಿದ್ದೀವಿ. ಚಿಕನ್ ಹಾಕಿದ್ದಷ್ಟೇ.
ಚಾಕ್ಲೇಟ್ ಫ್ರಿಜ್ ಇಡು ಅಂತ ಹೇಳಿದ್ದ ಮಾಡಕ್ಕೆ ಎಲ್ಸಿಲ್ಲ ಚಾಕ್ಲೇಟ್ ಫ್ರಿಜ್ ಇಡು ಅಂತ ಹೇಳಿ ಹಾಗೆ ನಾವು ಸಂಡೇ ಆಗಿರೋದ್ರಿಂದ ಇವತ್ತು ಸ್ಪೆಷಲ್ ಆಗಿ ಚಿಕನ್ ಸಾಂಬಾರು ಹಾಗೆ ಚಿಕನ್ ಗಸಿ ಮತ್ತು ಗಿಜಲ್ ಕಬಾಬ್ ಮಾಡಿದ್ದೀವಿ. ನಾವಿವತ್ತು ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ದೀವಿ, ಹಾಗೆ ಬಾಯ್ಲರ್ ಕೋಳಿದ್ದು ಫ್ರೈ ಮಾಡಿದ್ದೀವಿ ಮತ್ತು ಗಿಜಲ್ ಕಬಾಬ್ ಮಾಡಿದ್ದೀವಿ. ಗಿಜಲ್ ಕಬಾಬ್ ತುಂಬಾ ಚೆನ್ನಾಗಾಗುತ್ತೆ. ನಾನೊಂದು ಸಲ ತೋರಿಸಿದ್ದೆ ಯಾವ ರೀತಿ ಸಿಂಪಲ್ಲಾಗಿ ಮಾಡೋದು ಅಂತ ಹೇಳಿ. ನೀವು ಒಂದು ಸಲ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ಇಲ್ಲಿಗೆ ಇವತ್ತಿನ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.